ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಹೇಗಿದ್ದೀರಾ ತಾವೆಲ್ಲರೂ? ಐ ಹೋಪ್ ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ. ಫಸ್ಟ್ ಟೇಕ್ ಗಾಡಿಯಲ್ಲೇ ತಗೊಳ್ತಾ ಇದ್ದೀನಿ. ಹೊರಗಡೆ ಹೋಗ್ತಾ ಇದ್ದೀವಿ ನಾವೆಲ್ಲರೂ ಕೂಡ. ಗಾರ್ಡನ್ಗೆ ಹೋಗ್ತಾ ಇದ್ದೀವಿ. ಯಾವ ಗಾರ್ಡನ್ ಅಂತ ಇನ್ನೂ ತನಕ ಫಿಕ್ಸ್ ಆಗಿಲ್ಲ. ಪದೇ ಪದೇ ಚೇಂಜ್ ಆಗ್ತಾ ಇದೆ, ಸೊ ಮೆನ್ಷನ್ ಮಾಡ್ತಾ ಇಲ್ಲ ಯಾವ ಗಾರ್ಡನ್ ಅಂತ. ಹಾಗೆ ನಾವು ಚಿಕ್ಕ ಚಿಕ್ಕ ಮಕ್ಕಳು ಕೂಡ ಸೇರಿ ಎಲ್ಲರೂ ನಾವು 16 ಜನ ಇದ್ದೀವಿ. ಹಾಗೆ ಪಾಪುವಿಗೆ ಕೂಡ 2 ಪಾಪುವಿಗೆ ಕೂಡ ಹಿಡಿದಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಒಂದು ಕಾರಲ್ಲಿ ನೀತಾ, ನಾನು, ಅಕ್ಕ, ಕ್ರಿಸ್ಟನ್, ಬಾವ, ಹಾಗೆ ತಮ್ಮ ಹಾಗೂ ಜಾಸ್ತಿ 7 ಜನ ಇದ್ದೀವಿ. ಮತ್ತೊಂದು ಕಾರಲ್ಲಿ 7 ಜನ ಇದ್ದೀವಿ. ಹಾಗೆ ಮತ್ತೆ ಸೀಟ್ ಇರಲಿಲ್ಲ ಅಂತ ಅಮ್ಮ ಹಾಗೂ ನನ್ನ ಚಿಕ್ಕಮ್ಮ ಇಬ್ಬರು ಕೂಡ ಬಸ್ಸಿಂದ ಹೋಗ್ತಾ ಇದ್ದಾರೆ. ಹಾಗೆ ರೀಚ್ ಆದ ನಂತರ ನಿಮಗೆ ನಾನು ಫೈನಲಿ ನಾವು ಗಾರ್ಡನಿಗೆ ರೀಚ್ ಆದ್ವಿ. ಗಾರ್ಡನಿಗೆ ಹೋಗ್ತಾ ಇರುವಾಗ ದೂರದಿಂದ ಗಾರ್ಡನ್ ನನಗೆ ನೋಡಲಿಕ್ಕೆ ಇಂಟ್ರೆಸ್ಟ್ ಇಲ್ಲ. ನೇರಳೆ ಹಣ್ಣು ನನಗೆ ಕಣ್ಣಲ್ಲಿ ಕಾಣಿಸ್ತಾ ಇತ್ತು. ತುಂಬಾ ಫ್ರೆಶ್ ಆಗಿದೆ. ಇದರಲ್ಲಿ ಮತ್ತೆ ಅದರಲ್ಲಿ ಡಿಫ್ರೆಂಟ್ ಏನು? ಇದು ಊರತ್ತಾ? ಕೊಂಚ ಇದೇ ಕೊಡಿ. अर्ध के जी तूक मस्त ना कम मिळतं. अर्ध के जी हे मारोके ॲक्चुअली ಇದೇ ಕೊಡಿ अर्ध के जी. ಇದಕ್ಕೆ 80, ಹಾಗೆ ಇದಕ್ಕೆ 100. ಹಾಂ, ಅದೇ ಕೊಡಿ. ಇಷ್ಟೇ ಸಿಕ್ಕದ್ದು ಫ್ರೆಂಡ್ಸ್. ಮಮ್ಮಿದೆ ಇಷ್ಟೇ ಸಿಕ್ಕದ್ದು 180 ರೂಪಾಯಿ अर्ध के ಜಿಗೆ. ಹಾಗೆ ಒಳಗಡೆ ಹೋಗ್ತೀವಿ. ಪಾರ್ಕಿಗೆ ಎಂಟ್ರಿ ಕೊಟ್ಟು ಆಯಿತು. ತುಂಬ ದೊಡ್ಡ ಪಾರ್ಕ್ ಮಾತ್ರ. ಟ್ರೈನ್ ಕೂಡ ಇದೆ. ಹಾಗೆ ಅದಕ್ಕೆ ಫೀಸ್ ಎಲ್ಲ ಇರ್ಬೋದು. ಇಲ್ಲಿ ಫ್ರೀ. ಕದ್ರಿ ಪಾರ್ಕು ಫ್ರೀ ಎಂಟ್ರಿ ಅಂತೆ. ತುಂಬ ದೊಡ್ಡ ಗಾರ್ಡನ್. ಹಾಗೆ ಅಕ್ಕ ಎಲ್ಲ ಎಲ್ಲಿ ಕೂತ್ಕೊಂಡಿದ್ದಾರೆ ಅಂತ ಗೊತ್ತಿಲ್ಲ ಅವರಿಗೆ. ಅವ್ರ ಹತ್ರ ನಾವು ಹೋಗ್ತಾ ಇದ್ದೀವಿ. ತುಂಬ ಚೆನ್ನಾಗಿದೆ ಮಾತ್ರ ನೇರಳೆ ಹಣ್ಣು. ತುಂಬ ಚೆನ್ನಾಗಿದೆ. ನಾಲಿಗೆ ನೋಡಿ. ನನ್ನ ಮಗಳು ಮಕ್ಕಳೆಲ್ಲರೂ ಆಟಾಡ್ತಾ ಇದ್ವಿ. ನಾವು ಕೂತ್ಕೊಂಡಿದ್ವಿ. ಹಾಗೆ ಮಕ್ಕಳು ಆಟಾಡ್ತಾ ಇದ್ದಾರಲ್ವ, ಅಲ್ಲೇ ಕೂತ್ಕೊಳ್ಳುವ ಅಂತ ಎಲ್ಲರೂ ಕೂಡ ಎದ್ದು ಹೋಗ್ತಾ ಇದ್ದೀವಿ. ಹಾಗೆ ನೇರಳೆ ಹಣ್ಣು ತಿಂದಾಯಿತು. ಸ್ವಲ್ಪನೇ ಇತ್ತಲ್ವ. ನಾವು ತುಂಬ ಜನರಿದ್ದೀವಿ. ಎಷ್ಟು 14 ಜನ ಇದ್ದೀವಿ. 14 ನಮ್ಮ 2 ಮಕ್ಕಳಿಗೆ ಬಿಟ್ಟು. ನೋಡ್ತಾ ಇದ್ದೀರಲ್ವ ಸುತ್ತಲೂ ಯಾವ ಥರ ಇದೆ ಅಂತ. ಫುಲ್ ಮಕ್ಕಳಿಗೆ ಆಟ ಆಡಲಿಕ್ಕೆ ಗೇಮ್ಸ್ ಎಲ್ಲ ಇವೆ. ತುಂಬ ಅಂದರೆ ತುಂಬಾ ಇದೆ. ಇವೆಲ್ಲ ಮಕ್ಕಳು ಆಟ ಆಡುವಂಥದ್ದು. ಕ್ರಿಸ್ಟನ್ ಮತ್ತು ಇವ ಆಟ ಆಡ್ತಾ ಇದ್ದಾರೆ. ನೋಲನ್ ಚಿನ್ನಿತ ಮಗಲ್ಲ ಕೋಯಿಲತ ಪಾರ್ಕಾಯಿಲಾಗುತ್ತ ಮಗಲ್ ಪುತ್ತು ದುಡ್ಡು ಪಿಲ್ಲ. ನೋಲನ್ ದುಡ್ಡು ಪಿಲ್ಲ ಬಲ್ಸು ದುಡ್ಡು ಪಿಲ್ಲ. ನಾ ಪಿಯೋನ ಮಮ್ಮನ್ ದಿವನ ಬೇಬಿಕ್ ದುಡ್ಡು ನಾ. ತುಂಬ ಅಂದರೆ ತುಂಬ ಬಿಸಿಲು. ಕ್ರಿಸ್ಟನ್ ಹಾಗೂ ಇವ ಇಬ್ಬರು ಕೂಡ ಆಟ ಆಡ್ತಾ ಇದ್ದಾರೆ. ಹಾಗೆ ಜಂಡ ನೋಡಿ, ನಮ್ಮ ಜಂಡ. ಹಾಗೆ ಅವರು ನೋಡಲಿಕ್ಕೆ ನಾವೆಲ್ಲರೂ ಕೂಡ ಹೀಗೆ ನಿಂತ್ಕೊಂಡಿದ್ದೀವಿ. ಜಾಜ್ಲು आजा कोण असतो गार्डन असं? डॅडी सांगून येईल तर सांगून येईल. सांगून डडा सांगून आणते. सांगलं की सांगू ना डडा सांगू ना बेबीन ना. मागीर किती ಮಗಿರು ಹಾಂ ಎಲ್ಲ ವ್ಯವಸ್ಥೆ ಇದೆ. ಫ್ಯಾನ್ ಕೂಡ ಇದೆ, ನೋಡ್ತಾ ಇರ್ಬೋದು. ಹಾಗೆ ಇಲ್ಲೇ ಊಟ ಕೂಡ ಮಾಡ್ತೀವಿ. ಊಟ ತೊಗೊಂಡು ಬಂದಿದ್ದೀವಿ. ಎಲ್ಲ ಗೊತ್ತಿದ್ದು ಮ್ಯಾಟ್ ಒಂದು ತೊಗೊಂಡು ಬಂದಿಲ್ಲ. ಹಾಗಾಗಿ ಇವಾಗ ಜಸ್ಟ್ ಅವಳಿಗೆ ಜಾಸ್ಲಿನಿಗೆ ಕಾರ್ ಸೀಟರಲ್ಲಿ ಹಾಕಿದ್ದೀನಿ ನೋಲನದ್ದು. ಹಾಗೆ ಜಸ್ಟ್ ಇವಾಗ ಒಬ್ಬರು ಬಂದಿದ್ರು, ಜ್ಯೋತಿಷ್ಯ ಹೇಳ್ತೀನಿ ಕೈ ಕೊಡಿ ಅಂತ. ನಾವು ಕೊಟ್ಟಿಲ್ಲ, ಬಿಕಾಸ್ ಅದು ತುಂಬ ರಾಂಗ್. ಒಳ್ಳೇದು ಹೇಳಿದರೆ ಓಕೆ, ಅದೇ ಏನಾದರೂ ನೆಗೆಟಿವಿಟಿ ಹೇಳಿದರೆ ಅದೇ ಮೈಂಡಲ್ಲಿ ಇರುತ್ತೆ. ಅವೆಲ್ಲ ಬಿಲೀವ್ ಮಾಡಬಾರ್ದು. ನಕ ಹಾಗೆ ಅಳ್ತಾ ಇಲ್ಲ. ನಾನು
ನಿದ್ದೆ, ಜೋರು ನಿದ್ದೆ, ಬಟ್ ಮಲಗಲ್ಲ. ಹಾಗೆ ಮಗುವಿಗೂ ಕೂಡ ನನ್ನ ಮಗಳಿಗೆ ಇಲ್ಲೇ ಇದ್ಲು. ಹಾಗೆ ಅವಳಿಗೂ ಕೂಡ ಅವಳು ಕೈ ಕೊಡು, ನಾನು ಅವಳ ಭವಿಷ್ಯವನ್ನು ಹೇಳ್ತೀನಿ ಅಂತ ಹೇಳಿದ್ರು. ನಾವು ಕೊಟ್ಟಿಲ್ಲ. ಹಾಗೆ ಎಲ್ಲ ಅವಳದು ಮಗಳು ಅಂತ ಹೇಳಿದರು. ನಾವು ಹಾಂ ಅಂತ ಹೇಳಿದ್ವಿ. ಹಾಗೆ 1 ವರ್ಷ ಆಯಿತಾ ಮಗುವಿಗೆ ಅಂತ ಹೇಳ್ತಾ ಇದ್ರು. ನಾವು ಹೌದು ಅಂತ ಹೇಳಿ ಮತ್ತೇನು ಹೇಳೋದು, ಎಲ್ಲ ತಪ್ಪಾಗಿಯೇ ಹೇಳ್ತಾ ಇದ್ದಾರೆ. ಹಾಗೆ ಅಷ್ಟೇ, ಅವಳಿಗೆ ಇವಾಗ 3.5 ತಿಂಗಳು ಅಷ್ಟೇ. ಊಟದ ಸಮಯ, ಇನ್ನೂ ತನಕ ಸಮಯ ಆಗಿಲ್ಲ, ಜಸ್ಟ್ 12 ಗಂಟೆ ಆದದ್ದು ಅಷ್ಟೇ. ಊಟಕ್ಕೆ ರೆಡಿ ಮಾಡ್ತಾ ಇದ್ದೀವಿ. ತುಂಬ ಬಿಸಿಲು, ನಿಂತ್ಕೊಳ್ಳಿಕ್ಕೂ ಕೂಡ ಆಗಲ್ಲ. ಇಬ್ಬರು ಮಕ್ಕಳು ತುಂಬ ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ. ನಾವು ಶಕೆ ಏನಿದೆ ಸಹಿಸ್ಕೊಳ್ಳಿಕ್ಕೆ ಆಗಲ್ಲ ಅಂತಲೇ ಹೇಳ್ತಾ ಇದ್ದೀವಿ. ಊಟಕ್ಕೆ ಏನೇನು ತೊಗೊಂಡು ಬಂದಿದ್ದಾರೆ ಅಂತ ನೋಡಿ. ರೈಸ್, ಬೇಳೆ ಸಾರು, ಹಾಗೆ ಚಿಕನ್ನು, ಬ್ರೆಡ್ ಇಷ್ಟೆಲ್ಲ ತೊಗೊಂಡು ಬಂದಿದ್ದೀವಿ. ಉಪ್ಪಿನಕಾಯಿ ಕೂಡ ಇದೆ. ಹಾಗೆ ಊಟವನ್ನು ಮಾಡ್ತೀವಿ. ನಾನು ಮೊದಲು ಊಟ ಮಾಡ್ತೀನಿ, ಬಿಕಾಸ್ ನಂತರ ನನ್ನ ಮಗಳಿಗೆ ಹಿಡ್ಕೊಳ್ಬೇಕಲ್ವಾ, ಹಾಗೆ ಎಲ್ಲದೂ ಕೂಡ ರೆಡಿ ಮಾಡ್ತಾ ಇದ್ದಾರೆ. ಹ್ಯಾಂಡ್ ವಾಶ್ ಎಲ್ಲ ಮಾಡ್ತಾ ಇದ್ದಾರೆ. ಹಾಗೆ ಆಲದ ಮರ ನೋಡಿ ಎಷ್ಟು ದೊಡ್ಡದಾಗಿ. ಎಲ್ಲರೂ ಕೂಡ ಊಟಕ್ಕೆ ಬಂದಿದ್ದೀವಿ. ಸ್ವಲ್ಪ ಕಾರ್ನರಿಗೆ ಬಂದಿದ್ದೀವಿ. ಆಲದ ಮರ ಇದೆ ನೋಡಿ, ಆಲದ ಮರ ಹತ್ರನೇ ಬಂದದ್ದು. ನಾವು ಆವಾಗ ಕೂತ್ಕೊಂಡದ್ದು ಅಲ್ಲಿ ತುಂಬ ದೂರ, ಮಕ್ಕಳೆಲ್ಲ ಆಟ ಆಡ್ತಾ ಇದ್ವಲ್ಲ, ಅಲ್ಲಿ ಕೂತ್ಕೊಂಡಿದ್ವಿ. ಇವಾಗ ಸ್ವಲ್ಪ ಕಾರ್ನರಿಗೆ ಬಂದಿದ್ದೀವಿ. ಊಟ ಮಾಡ್ತೀವಿ, ಚೆನ್ನಾಗಾಗಲ್ಲ, ತುಂಬ ಜನರು ಇರ್ತಾರೆ ಅಂತ. ತುಂಬ ಕಪಲ್ಸ್ ಇದ್ದಾರೆ, ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡ್ಸ್. ಸುತ್ತಲೂ ಮೂಲೆಯಲ್ಲಿ ಗಿಡದ ಕೋಣೆಯಲ್ಲಿ ಕೂತ್ಕೊಂಡಿದ್ದಾರೆ. ಹಾಗೆ ಅಷ್ಟೇ. ಇವಾಗ ಊಟ ಮಾಡ್ತೀವಿ. ವೆಜ್ ಊಟ ಅಲ್ಲ, ಒಂದು ಚಿಕನ್ ಫ್ರೈ ಕೂಡ ಇದೆ. ಎಸ್, ಹಾಗೆ ಊಟ ಮಾಡ್ತೀವಿ. ಈ ಮರಕ್ಕೆ ಹೂ ನೋಡಿ ಎಷ್ಟು ಚೆನ್ನಾಗಿದೆ, ಬಟ್ ಅದ್ರ ಹೂವೆಲ್ಲ ಬಿದ್ದು ಕೆಳಗಡೆ ಎಲ್ಲ ಕೊಳತೋಗಿದೆ. ಅಲ್ಲೇ ನಾವು ಊಟಕ್ಕೆ ಕೂತ್ಕೊಂಡಿದ್ದೀವಿ. ಆ ಮರದ ಕಟ್ಟೆಯ ಸುತ್ತಲೂ ನಾವು ಕೂತ್ಕೊಂಡು ಊಟವನ್ನು ಮಾಡ್ತಾ ಇದ್ದೀವಿ. ನೋಡ್ತಾ ಇರ್ಬೋದು, ಎಲ್ಲರೂ ಕೂಡ ಬಳಸ್ಕೊಂಡು ಊಟ ಮಾಡ್ತಾ ಇದ್ದಾರೆ. ಈಗನೇ ಆಯಿತು, ಮಗುವಿಗೆ ಎತ್ಕೊಂಡಿದ್ರಲ್ವ. ಸೊ ನಂತರ ಇವಾಗ ನಾನು ಮಗುವಿಗೆ ಎತ್ಕೊಳ್ತೀನಿ. ಚಿಕ್ಕಮ್ಮ ಎತ್ಕೊಂಡಿದ್ದಾಳಲ್ವ, ಹಾಗೆ ಅವಳು ಊಟ ಮಾಡಲಿ. ಅವಳದು ಮಾತ್ರ ಊಟ ಬಾಕಿ ಇದೆ, ಮತ್ತು ಎಲ್ಲರದ್ದು ಊಟ ಆಯಿತು. ಊಟ ಮಾಡ್ತಾ ಇದ್ದಾರೆ. ಹಾಗೆ ನಾನು ಬೇಗನೆ ಮಾಡೋದು. ತುಂಬ ಚೆನ್ನಾಗಾಯ್ತು ಇವತ್ತು ಊಟ. ಬೇಳೆ ಸಾರು, ತುಂಬ ಲಾಂಗ್ ಟೈಮ್ ನಂತರ ತುಂಬ ಲಾಂಗ್ ಟೈಮ್ ನಂತರ ಬೇಳೆ ಸಾರನ್ನು ತಿಂದದ್ದು. ದಿನಾಲು ನಾನ್ ವೆಜ್ ಎಲ್ಲ ಅಪರೂಪಕ್ಕೆ ತಿಂದದ್ದು. ಚೆನ್ನಾಗಾಯಿತು ಊಟ. ಹಾಗೆ ನೆಕ್ಸ್ಟ್ ನಾವು ಹೋಗೋದು ಎಲ್ಲಿ ಅಂತ ಹೇಳ್ತೀನಿ. ಫ್ಯಾಮಿಲಿ ಫೋಟೋವನ್ನು ತೆಗೆದ್ವಿ. ನಮ್ಮ ಚಿಕ್ಕಮ್ಮನೇ ಹೇಳೋದು ಫೋಟೋ ತೆಗಿರಿ ಅಂತ, ಹಾಗಾಗಿ ತೆಗೆದದ್ದು. ಇಲ್ಲ ಅಂದರೆ ನಾವು ತೆಗಿತಾನೇ ಇರಲಿಲ್ಲ, ನಮ್ಮ ಕೆಲಸದಲ್ಲಿ ನಾವೇ ಬ್ಯುಸಿ. ಹಾಗೆ ಫೋಟೋವನ್ನು ತೆಗೆದ್ವಿ. ತುಂಬ ಚೆನ್ನಾಗಿ ಬಂತು ಈ ಫೋಟೋಸ್ ಎಲ್ಲ. ಈ ಸಲ ಅಕ್ಕ ಹಾಗೂ ತಮ್ಮನ ಜೋರು ಫ್ರೆಂಡ್ಶಿಪ್, ಇಡೀ ದಿನ ಕೂಡ ಹಾಗೆ ಬಂದಾಗಲಿಂದ ಕೂಡ ಜೋರು ಫ್ರೆಂಡ್ಶಿಪ್, ಅಂದರೆ ಜೋರು ಫ್ರೆಂಡ್ಶಿಪ್, ಕೈ ಹಿಡ್ಕೊಂಡು ನಡೆಯೋದು ಎಲ್ಲ. ಕಸಿನ್ಸ್ ಅಲ್ವಾ, ಒಂಥರ ಹ್ಯಾಪಿನೆಸ್ ಇರುತ್ತೆ. ಈ ಮೂಮೆಂಟ್ ನಾವು ಕೂಡ ಮಿಸ್ ಮಾಡ್ತೀವಿ ನನ್ನ ಕಸಿನ್ಸ್ ಜೊತೆ. ಹಾಗೆ ಇವರ ಫೋಟೋಸ್ ಕೂಡ ತೆಗೆದ್ವಿ. ಡಿ ಮಾರ್ಟಿಗೆ ಬಂದಿದ್ದೀವಿ. ಡಿ ಮಾರ್ಟ್. ಹಾಗೆ ಲಿಫ್ಟಲ್ಲಿ ಹೋಗ್ತೀವಿ. ಕೂತ್ಕೊಂಡಿದ್ದೀವಿ. ಸಾರಿ, ತುಂಬ ಶಕೆ. AC ಇದೆ, ತಾಗ್ತಾ ಇಲ್ಲ. AC ಉಂಟಾ? ಡಿಮಾರ್ಟ್ ಒಳಗಡೆ ಬಂದಿದ್ದೀನಿ. ಶಾಪಿಂಗನ್ನು ಸ್ಟಾರ್ಟ್ ಮಾಡ್ತೀನಿ. ವಿಡಿಯೋಸನ್ನು ತೆಗಿತಾ ಇದ್ದರೆ ನಂತರ ಐಟಮ್ಸ್ ಎಲ್ಲ ಹಾಕ್ಕೊಳ್ಳಿಕ್ಕೆ ಕಷ್ಟ ಆಗುತ್ತೆ. ಫುಲ್ ಶಾಪಿಂಗ್ ನಡೀತಾ ಇದೆ. ಇಷ್ಟು ಐಟಮ್ಸನ್ನು ನಾನು ತೊಗೊಂಡಿದ್ದೀನಿ. ಹಾಗೆ ಒಬ್ಬೊಬ್ಬರು ಒಂದೊಂದು ಟ್ರಾಲಿಯನ್ನು ತೊಗೊಂಡಿದ್ದಾರೆ. ಉಕ್ಸಟ್ ಸಿಕ್ಕಿದಾಗೆ ಎಲ್ಲರೂ ಕೂಡ ಹಾಕ್ಕೊಳ್ತಾ ಇದ್ದೀವಿ. ಮತ್ತು ನಂತರ ಎಷ್ಟು ತೆಗಿಬೇಕು ಗೊತ್ತಿಲ್ಲ. ತುಂಬ ಐಟಮ್ಸನ್ನು ತೊಗೊಂಡಿದ್ದೀವಿ ನಾವು. ಹಾಗೆ ಬ್ಯಾಗ್ ತೊಗೊಳ್ಲಿಕ್ಕೋಸ್ಕರ ನೋಡ್ತಾ ಇದ್ದೀನಿ. ಡಿಮಾರ್ಟಿಂದ ಶಾಪಿಂಗ್ ಮಾಡಿ ಆಯಿತು. ಇವಾಗ ಹೊರಡ್ತಾ ಇದ್ದೀವಿ ಮನೆಗೆ. ಮೊಮ್ಮೋಸ್ ಎಲ್ಲೋ ಸಿಗತ್ತಂತೆ ರಸ್ತೆಯಲ್ಲಿ. ನನಗೆ ಮೊಮ್ಮೋಸ್ ತಿನ್ನಲಿಕ್ಕೆ ತುಂಬ ಮನಸ್ಸು. ಆ ದಿನವೇ ನಾನು ಹೇಳಿದ್ದೆ ಮೊಮ್ಮೋಸ್ ತಿನ್ನಬೇಕು ಅಂತ. ಹಾಗೆ ಮೊಮ್ಮೋಸ್ ತಿಂದು ಹೋಗ್ತೀವಿ ಮೇ ಬಿ. ಹಾಗೆ ಒಳ್ಳೆ ಆಯಿತು ಶಾಪಿಂಗ್. ತುಂಬ ಅಂದರೆ ತುಂಬಾ ಐಟಮ್ಸ್ ತೊಗೊಂಡ್ವಿ. ಜಾಸ್ತಿ ಐಟಮ್ ಕಾಣಿಸ್ತಾ ಇಲ್ಲ, ಹಣ ಮಾತ್ರ ಜಾಸ್ತಿ ಕಾಣಿಸ್ತಾ ಇದೆ. ಹಾಗೆ ಅವಳು ಕೂಡ ತುಂಬಾ ತೊಗೊಂಡಿದ್ದಾಳೆ, ನಾನು ಕೂಡ ತೊಗೊಂಡಿದ್ದೀನಿ. ನಾನು ಅಷ್ಟು ಆಗಿದೆ ಅಂತ ತಿಳ್ಕೊಂಡಿರಲಿಲ್ಲ, ಬಟ್ ಜಾಸ್ತಿನೇ ಆಯಿತು. ಡಿಮಾರ್ಟಲ್ಲಿ ಬಂದಿದೆ. ಹಾಗೇನೆ ನಾನು ಜಾಸ್ತಿಯಾಗಿ ಬಂದದ್ದು ಒಂದು ಟೀ ಶರ್ಟ್ ತೊಗೊಳ್ಬೇಕು ಅಂತ ಬಂದದ್ದಾಗಿತ್ತು. ಅದು ಟೀ ಶರ್ಟ್ ನಂದು 12 ಟೀ ಶರ್ಟ್ ಆಯಿತು, ಒಂದು ಅಂತ. ಹಾಗೆ ತುಂಬಾ ಶಾಪಿಂಗ್ ಆದ್ವಿ. ಹಾಗೆ ಫುಲ್ ರಶ್. ಗೌರ್ಮೆಂಟ್ ಬಸ್ ಆದರೂ ಸ್ವಲ್ಪ ಸ್ಪೇಸ್ ಇರುತ್ತೆ, ನಾವು ಅಷ್ಟು ರಶ್ ಆಗಿ ಹೋಗ್ತಾ ಇದ್ವಿ. ಹಾಗೆ ನಮ್ಮ ಚಿಕ್ಕಮ್ಮನಿಗೆ ಭಾವ ಮೊದಲೇ ಬಸ್ ಸ್ಟ್ಯಾಂಡಿಗೆ ಕಳಿಸ್ಕೊಟ್ರು, ಅವರು ಹೋದರು. ಹಾಗೆ ನನ್ನ ಅಕ್ಕ, ಭಾವ, ಹಾಗೆ ಅವರ ಫ್ಯಾಮಿಲಿ, ಅದರಲ್ಲಿ ನನ್ನ ತಮ್ಮ ಕೂಡ, ಎಲ್ಲರೂ ಕೂಡ ಅವರು ಕೂಡ ಮುರುಡೇಶ್ವರ ಹೋದರು. ನಾವು ಇವಾಗ ಹೋಗ್ತೀವಿ ಅಕ್ಕನ ಮನೆಯಲ್ಲಿ. ಮತ್ತು ಕೂಡ 2-3 ದಿನ ಇರ್ತೀವಿ ಮೇ ಬಿ. ನಾನು ತಿಳ್ಕೊಂಡೇ ಇರಲಿಲ್ಲ ಇಷ್ಟು ದಿನ ಇರ್ತೀವಿ ಅಂತ. ಹಾಗೆ ತುಂಬ ದಿನ ಆಯಿತು ಇಲ್ಲೇ ಇದ್ದು. ಹಾಗೆ ನಿಮಗೂ ಕೂಡ ತುಂಬ ವ್ಲಾಗ್ಸ್ ಸಿಗ್ತಾ ಇದೆ. ಹಾಗೆ
ಮೊಮೋಸ್ ತಿನ್ನಲಿಕ್ಕೆ ನಿಲ್ಲಿಸ್ತೀವಿ. ಎಲ್ಲೂ ಹುಡುಕಿದ್ರು ಕೂಡ ಮೊಮೋಸ್ ಸಿಗ್ತಾ ಇಲ್ಲ. ಫೈನಲಿ ಒಂದು ಸಿಕ್ತು. ಮತ್ತೊಂದು ಡಿಮಾರ್ಟ್. ಫಸ್ಟ್ ನಾವು ಬೇರೆ ಡಿಮಾರ್ಟಿಗೆ ಹೋದದ್ದು, ಇವಾಗ ಮತ್ತೊಂದು ಡಿಮಾರ್ಟ್ ಇದೆ ನೋಡಿ, ಸೆಕೆಂಡ್ ಡಿಮಾರ್ಟ್. ಇದು ಎಲ್ಲಾಗತ್ತೆ ಅಂತ ಗೊತ್ತಿಲ್ಲ, ಅದ್ರ ಅಪೋಸಿಟ್ಟೇ ಇದೆ ಇದೇ ಶಾಪ್. ಈ ಶಾಪಲ್ಲಿ ನಾವು ಆರ್ಡ್ರನ್ನು ಮಾಡಿದ್ದೀವಿ, ಎಲ್ಲೂ ಕೂಡ ಸಿಗ್ತಾ ಇರಲಿಲ್ಲ. ಕೊಟ್ಟು ಬಂದಿದ್ದೀನಿ ಪೆರಿ ಪೆರಿ ಇದು ಮೊಮೋಸ್. ಸ್ಟೀಮ್ ಕೂಡ ತೊಗೊಂಡಿದ್ದೀವಿ, ಹಾಗೆ ಫ್ರೈಡ್ ಕೂಡ ತೊಗೊಂಡಿದ್ದೀವಿ, ಎರಡು ಕೂಡ ತೊಗೊಂಡಿದ್ದೀವಿ. ಅವರು ಕಾರಲ್ಲೇ ಇದ್ದಾರೆ, ನಾನು ಹಾಗೂ ನೀತಾ ಇಬ್ಬರು ಇದ್ದೀವಿ. ಏನಕ್ಕೆ ಮೊಮೋಸ್ ಫ್ರೈಡ್ ಪಡಿಲೆ ತುಂಬ ಅಂದರೆ ತುಂಬ ಸ್ಪೈಸಿ ಇದೆ, ಸ್ವಲ್ಪ ಕೂಡ ಚೆನ್ನಾಗಿಲ್ಲ. ಒಂದು ಪೀಸ್ ತಿಂದದ್ದು ಫ್ರೈಡ್ ತಿಂದದ್ದು, ಇನ್ನು ತನಕ ಸ್ಟೀಮ್ ತಿಂದಿಲ್ಲ. ಎಷ್ಟು ಬಕ್ವಾಸ್ ಇದೆ ಅಂತ ಹೇಳಿದ್ರೆ, ಹಾಗೆ ತುಂಬ ಇದು ಜಾಸ್ತಿ ಕೂಡ, ಪ್ರೈಸ್ ಕೂಡ ತುಂಬ ಜಾಸ್ತಿ ಇದೆ. ಹಾಗೆ ಫುಲ್ ಚಿಲ್ಲಿ, ತುಂಬ ಸ್ಪೈಸಿ ಅಂದರೆ ತುಂಬ ಸ್ಪೈಸಿ, ಓವರ್ ಸ್ಪೈಸಿ. ಒಂದು ತಿಂದಿದ್ರೆ ಆಗ್ತಾ ಇಲ್ಲ. ಶಾಪದು ಇದು ವಿಡಿಯೋ ತೆಗೆದಿದ್ದೀನಿ, ಬಟ್ ನೇಮ್ ನನಗೆ ಸರಿಯಾಗಿ ನೋಡಿಲ್ಲ. ಇನ್ನೂ ತನಕ ನಾವು ರೀಚೇ ಆಗಿಲ್ಲ. ಮ್ಯಾಂಗ್ಳೂರಿಂದ ಮಡಂತ್ಯಾರ್ 1 ಅವರ್ ಬೇಕಾಗುತ್ತೆ, ಮತ್ತು ಸ್ವಲ್ಪ ಟೈಮಲ್ಲಿ ರೀಚ್ ಆಗ್ತೀವಿ ನಾವು. ಹಾಗೆ ಇನ್ನೂ ತನಕ ತಿಂದದ್ದು ಏನಂತಾರೆ, ಹೊಟ್ಟೆಯಲ್ಲೆಲ್ಲ ಬೆಂಕಿ ಬಿದ್ದಾಗೆ ಆಗ್ತಾ ಇದೆ. ಹಾಗೆ ಈ ವ್ಲಾಗ್ ನಾನು ಇಲ್ಲೇನೆ ಮುಗಿಸ್ತೀನಿ. ಈ ವ್ಲಾಗ್ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಬೈ, ಟೇಕ್ ಕೇರ್ ಗೈಸ್.